ರಾಜ್ಯಕ್ಕೆ ಚುನಾವಣಾ ಚಾಣಕ್ಯನ ಎಂಟ್ರಿ ಆಗಿದೆ. ಡಿಕೆ ಬ್ರದರ್ಸ್ ತವರಿನಿಂದಲೇ ಬಿಜೆಪಿ ಚಾಣಕ್ಯ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಇವತ್ತು ಸಂಜೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಮೆಗಾ ರೋಡ್ ಶೋ ಮಾಡ್ತಾರೆ. ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಸಂಜೆ ಚನ್ನಪಟ್ಟಣ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಮೆಗಾ ರೋಡ್ ಶೋವನ್ನು ನಡೆಸಲಿದ್ದಾರೆ. ಅದಕ್ಕಾಗಿ ಎಲ್ಲ ತಯಾರಿಗಳಾಗಿದೆ. ರೋಡ್ ಶೋ, ಸರಣಿ ಸಭೆ, ಸಮಾವೇಶದಲ್ಲಿ ಚಾಣಕ್ಯ ಭಾಗಿಯಾಗ್ತಾರೆ. ಡಿಕೆ ಬ್ರದರ್ಸ್ ತವರು ಕ್ಷೇತ್ರದಲ್ಲೇ ಕೇಸರಿ ಪಡೆ ಶಕ್ತಿ ಪ್ರದರ್ಶನವನ್ನು ನಡೆಸುತ್ತೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಗೆಲುವಿನ ರಣತಂತ್ರವನ್ನು ಹೆಣೆಯಲಾಗ್ತಾ ಇದೆ. ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಇವತ್ತು ಚನ್ನಪಟ್ಟಣಕ್ಕೆ ಭೇಟಿ ನೀಡ್ತಾ ಇರುವಂಥದ್ದು. ಇವತ್ತು ಬೃಹತ್ ರೋಡ್ ಶೋ ಕೂಡ ಹಮ್ಮಿಕೊಂಡಿರುವಂಥದ್ದು. ಈಗ ರೋಡ್ ಶೋಗೆ ವಾಹನ ಕೂಡ ಸಿದ್ಧತೆ ಏನಾಗಿರುವಂಥದ್ದು. ಈಗ ನೀವು ನೋಡ್ತಾ ಇರುವಂಥದ್ದು ಏನಂತಂದರೆ, ಇವತ್ತು ಸುಮಾರು 1 ಕಿಲೋಮೀಟರ್ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋನ ಹಮ್ಮಿಕೊಂಡಿರುವಂಥದ್ದು. ಅದು ಅಮಿತ್ ಶಾ ನೇತೃತ್ವದಲ್ಲಿ. ಈಗ ಅಮಿತ್ ಶಾ ಅವರು ರೋಡ್ ಶೋ ಮಾಡೋದಕ್ಕೆ ಈಗ ವಾಹನ ಕೂಡ ಸಿದ್ಧವಾಗಿರುವಂಥದ್ದು. ನೀವೀಗ ನೋಡ್ತಾ ಇರುವಂಥದ್ದು ಈ ವಾಹನದಲ್ಲೇ ಕೂಡ ಈ ಅಮಿತ್ ಶಾ ಅವರು ರೋಡ್ ಶೋ ಮಾಡ್ತಾ ಇರುವಂಥದ್ದು. ಈ ವಾಹನದ ಮೇಲೆ ನೀವೀಗ ನೋಡ್ತಾ ಇರುವಂಥದ್ದು ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಈಗ ವಾಹನದಲ್ಲೂ ಕೂಡ ಬಿಜೆಪಿ ಹಾಗೂ JDSನ ಹಲವು ಬೆಂಟಿಂಗ್ಸ್ಗಳನ್ನ ನೋಡ್ತಾ ಇರುವಂಥದ್ದು. ಮತ್ತು ವಾಹನದಲ್ಲಿ CCTV ಕ್ಯಾಮ್ರಾ ಕೂಡ ಇರುವಂಥದ್ದು. ಮತ್ತು ವಾಹನದ ಮೇಲೆ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನೋದು ಬರ್ಸಿರುವಂಥದ್ದು. ಹಾಗೆ ನೀವು ಎಡಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಏನಂತಂದರೆ, ಈ ಬಾರಿ 400ಕ್ಕೂ ಮೀರಿ ಲೋಕಸಭೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳು ಗೆಲ್ಲುವಂಥ ಒಂದು ನಿಟ್ಟಿನಲ್ಲಿ 400ಕ್ಕೂ ಮೀರಿ ಅಂತ ಒಂದು ಬೆಂಟಿಂಗ್ ಹಾಕ್ಸಿರುವಂಥದ್ದು. ಮತ್ತು ಮತ್ತೊಮ್ಮೆ ಮೋದಿ ಹಾಗೂ ಕೇಂದ್ರದ ಹಲವು ಶಾಸಕರು ಹಾಗೂ ರಾಜ್ಯದ ಮೋದಿ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಹಾಗೆ ಯಡಿಯೂರಪ್ಪ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಹಾಗೂ JDSನ ಕುಮಾರಸ್ವಾಮಿ ಆಗಿರ್ಬೋದು, ಹಾಗೂ BJPಯ ರಾಜ್ಯಾಧ್ಯಕ್ಷ ಆಗಿರುವಂಥ ಮತ್ತು ಇನ್ನೂ ಹಲವು ಫೋಟೋಗಳನ್ನ ಕೂಡ ಈ ವಾಹನದ ಮೇಲೆ ಹಾಕಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಇದೇ ವಾಹನದಲ್ಲಿ ಈ ರೋಡ್ ಶೋನ ಹಮ್ಮಿಕೊಂಡಿರುವಂಥ ನಿಟ್ಟಿನಲ್ಲಿ ಈ ವಾಹನದಲ್ಲಿ ಅಮಿತ್ ಶಾ ಅವರು ಮೇಲ್ಗಡೆ ನಿಂತು ನೆರೆದಿರುವಂಥ ಎಲ್ಲ ಜನರಿಗೆ ಒಂದು ಕೈ ಬೀಸುವಂಥ ಕೂಡ ಮಾಡುವಂಥ ನಿಟ್ಟಿನಲ್ಲಿ ಸುಮಾರು 1 ಕಿಲೋಮೀಟರ್ ಇದೇ ವಾಹನದಲ್ಲಿ ಚಲಿಸುವಂಥದ್ದು. ಸುಮಾರು 25-30 ಸಾವಿರಕ್ಕೂ ಹೆಚ್ಚು ಜನ ಸೇರುವ ನಿಟ್ಟಿನಲ್ಲಿ ಈ ವಾಹನವನ್ನು ಸಿದ್ಧತೆ ಮಾಡಿರುವಂಥದ್ದು. BJPಯ ಅಮಿತ್ ಶಾ ಆಗ್ಬೋದು ಮತ್ತು BJP ಪ್ರಮುಖರು ಎಲ್ಲೇ ರೋಡ್ ಶೋ ಮಾಡಿದ್ರು ಕೂಡ ಇದೇ ವಾಹನದಲ್ಲಿ ರೋಡ್ ಶೋನ ಮಾಡಲಿದ್ದಾರೆ ಅಂತ ಕೂಡ ಹೇಳ್ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ, ಇವತ್ತು ರಾಮನಗರದ ಚನ್ನಪಟ್ಟಣದ ಸನ್ಸಿಲ್ಕ್ ಮಿಲ್ಕಿಂದ ಪೊಲೀಸ್ ಸ್ಟೇಷನ್ ಸರ್ಕಲ್ವರೆಗೂ ಇದೇ ವಾಹನದಲ್ಲಿ ಅಮಿತ್ ಶಾ ಅವರು ರೋಡ್ ಶೋ ಮಾಡುವಂಥದ್ದು. ಚನ್ನಪಟ್ಟಣದಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.